ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 11. ಸಮಯ ಮಧ್ಯರಾತ್ರಿ ಕಳೆದಿರಬಹುದು. ಒಬ್ಬ ವ್ಯಕ್ತಿ ಪೈಪ್ಲೈನ್ ಮೂಲಕ ಮೆಲ್ಲಗೆ ಮೇಲೆ ಏರಿ ಬಾಲ್ಕನಿ ತಲುಪಿದ. ನಿವಿ ಸುಖನಿದ್ರೆಯಲ್ಲಿದ್ದಳು. ಬಂದವನು ಅವಳನ್ನು ನೋಡುತ್ತಾ ಕಳೆದು ಹೋದ. ಕಳ್ಳ ಹೆಜ್ಜೆ ಇಟ್ಟು ಅವಳ ಹತ್ತಿರ ಬಂದವ ಅವಳ ಮುಂಗುರುಳನ್ನು ಸರಿಸಿ ಹಣೆಗೆ ಹೂ ಮುತ್ತನ್ನಿಟ್ಟ. ಅವಳ ಕೈಯಲ್ಲಿ ಡೈರಿ ಹಾಗೆ ಇತ್ತು. ನಿದ್ದೆಯಲ್ಲೂ ಅದನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಆ ವ್ಯಕ್ತಿ ಅದರ ಕಡೆಗೆ ಗಮನ ಕೊಡಲಿಲ್ಲ. ಬಹುಶಃ ಅದನ್ನು ನೋಡಿದರೆ ಕೆಲವು ಸತ್ಯಗಳು ತಿಳಿಯುತ್ತಿತ್ತು. ಅವನು ಪೈಪ್ಲೈನ್ ಮೂಲಕ ಕೆಳಗೆ ಇಳಿಯುವಾಗ ಇನ್ನೇನು ಕೆಳಗೆ ತಲುಪಿದೆ ಎನ್ನುವಷ್ಟರಲ್ಲಿ ಕಾಲು ಜಾರಿ ಬಿದ್ದ. ಕೇಡಿ ಆ ವ್ಯಕ್ತಿಯ ಬಳಿಗೆ ಬಂದು ಬೊಗಳಿದ. ಕತ್ತಲೆ ಆದುದರಿಂದ ಮುಖ ಕಾಣಲಿಲ್ಲ. ಆ ವ್ಯಕ್ತಿ ರೌಡಿ ಎಂದು ಕರೆದ ತಕ್ಷಣ ಸುಮ್ಮನಾಗಿ ಬಾಲ ಅಲ್ಲಾಡಿಸಿತು. ಆ ವ್ಯಕ್ತಿ ಅದರ ತಲೆ ನೀವರಿಸಿ ಜಾಗ ಖಾಲಿ ಮಾಡಿದ. ಅವನು ಬಿದ್ದ ಸದ್ದಿಗೆ ನಿವಿಗೆ ಎಚ್ಚರವಾಯಿತು. ತಾನು ಬಾಲ್ಕನಿಯಲ್ಲಿ ಮಲಗಿದ್ದು ಅರಿವಾಯಿತು. ಸದ್ದು ಬಂದ ಕಡೆಗೆ ನೋಡಿದಳು. ಯಾರೂ ಕಾಣಲಿಲ್ಲ. ರೂಮಿಗೆ ಬಂದು ಮಲಗಿದಳು. ಮರುದಿನ ಬೆಳಗ್ಗೆ ಎಂದಿನಂತೆ ಶಿವಿ ನಿವಿ ಇಬ್ಬರು ಕಾಲೇಜಿಗೆ ಹೋದರು. ಆ ದಿನ ತಾನು ಬಂದಿರಲಿಲ್ಲ. ಶಿವಿ ಲೈಬ್ರರಿಗೆ ಹೋಗೋಣ ಅಂದುಕೊಂಡು ಹೋಗುತ್ತಿರುವಾಗ ಅವಳ ಬಡ ಪ್ಯಾಕೆಟ್ಸ್ ಸಿಗ್ತಾರೆ. ಬಡ ಪ್ಯಾಕೆಟ್ಸ್ ಎಂದು ಜೋರಾಗಿ ಕೂಗ್ತಾಳೆ. ಅವರು ಅವಳನ್ನು ನೋಡಿ ಅವಳಿರುವಲ್ಲಿಗೆ ಬರ್ತಾರೆ. ಯಾಕೆ ಡಲ್ಲಾಗಿದ್ದೀರಾ ಎಂದು ಕೇಳ್ತಾಳೆ ಶಿವಿ. ಆಗ ಅಜಿತ್, ಇನ್ನು ಸ್ವಲ್ಪ ದಿನ ನಾವಿಲ್ಲಿರೋದು. ಮುಂದಿನ ವಾರ ನಮ್ಮ ಫೇರ್ವೆಲ್ ಡೇ. ಅದಾದಮೇಲೆ ಸ್ವಲ್ಪ ದಿನದಲ್ಲಿ ಎಕ್ಸಾಮ್. ತುಂಬ ಮಿಸ್ ಮಾಡ್ಕೋತೀವಿ ಕಾಲೇಜ್ನ ಅಂತ ಹೇಳ್ತಾನೆ. ಶಿವಿ ಜೋರಾಗಿ ನಗ್ತಾಳೆ. ಆಗ ಮನೀಶ್, ಈಗ ನಗು, ನೀನು ಫೈನಲ್ ಇಯರ್ ಆಗಿ ಹೋಗ್ತೀಯಲ್ವಾ, ಆಗ ನಿನಗೆ ಗೊತ್ತಾಗುತ್ತೆ ನಮ್ಮ ನೋವೇನು ಅಂತ. ನಗ್ದೆ ಇನ್ನೇನು ಮಾಡಲಿ, ನಿನಗೆ ನಾವು ಹೋದರೆ ಏನು ಅಲ್ವಾ, ಅಷ್ಟಕ್ಕೂ ನಾವೇನು ನಿನ್ನ ಸ್ವಂತ ಅಣ್ಣಂದಿರು ಅಲ್ಲ ಅಲ್ವಾ ಎಂದು ಆರುಷ್ ಹೇಳಿದಾಗ ಎಲ್ಲರೂ ಹೌದೆಂಬಂತೆ ತಲೆ ಆಡಿಸುತ್ತಾರೆ. ಆಗ ಶಿವಿ, ಇನ್ನೊಂದು ಸಾರಿ ಹಾಗೆ ಹೇಳಿದ್ರೋ ನನ್ನ ಕೈಯಲ್ಲಿ ಕಪಾಳ ಮೋಕ್ಷ ಗ್ಯಾರಂಟಿ ನಿಮಗೆ. ಏನೋ ಬೇಜಾರಲ್ಲಿದ್ದಾರೆ, ಸ್ವಲ್ಪ ನಗಿಸೋಣ ಅಂದ್ಕೊಂಡು ನಾನು ಹಾಗೆ ಮಾಡಿದೆ. ನೀವು ನೋಡಿದರೆ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಿದ್ದೀರಾ. ನೋಡ್ರಿ ಬಡ ಪ್ಯಾಕೆಟ್ಸ್, ಸಮಯ ಯಾರಿಗೂ ಕಾಯಲ್ಲ. ನೀವು ಜೀವನ ಪೂರ್ತಿ ಕಾಲೇಜ್ನಲ್ಲಿ ಕಲಿತಾ ಇರ್ತೀರಾ. ಅದು ನಾವು ಎಂದು ಸೂರಜ್ ಹೇಳಿದಾಗ ಶಿವಿ, ನನ್ನ ಮಾತಿನ್ನೂ ಮುಗಿದಿಲ್ಲ. ನಿಮಗೂ ಏನಾದರೂ ಸಾಧನೆ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಅದಕ್ಕೆ ತಾನೇ ಕಾಲೇಜು ಸೇರಿರ್ತೀರಾ. ಇವಾಗ ಕಾಲೇಜ್ ಬಿಟ್ಟು ಹೋಗ್ತೀವಿ ಅಂತ ಬೇಸರವಾದರೂ ಅದು ಮುಂದಿನ ಭವಿಷ್ಯಕ್ಕಾಗಿ. ಆಮೇಲೆ ಮುಂದೆ ಒಂದಿನ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ವಾಪಸ್ ಬನ್ನಿ ಇಲ್ಲಿಗೆ. ಆಗ ಪ್ರಿನ್ಸಿಪಲ್ ಸರ್ ಹಾಗೂ ಉಳಿದ ಲೆಕ್ಚರರ್ಸ್ ಎಷ್ಟು ಖುಷಿ ಪಡಬಹುದು ಗೊತ್ತಾ. ಆಮೇಲೆ ಗೆಳೆಯರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಫ್ರೀ ಇರುವಾಗ ಮಾತನಾಡಬಹುದು. ಮತ್ತು ಎಲ್ಲ ಸೇರಿ ಕಾಲೇಜಿನಲ್ಲಿ ಗೆಟ್ ಟುಗೆದರ್ ಇಡಬಹುದು. ತುಂಬ ವರ್ಷಗಳ ನಂತರ ಎಲ್ಲರನ್ನು ಮೀಟ್ ಮಾಡುವಾಗ ಆಗೋ ಖುಷಿನೇ ಬೇರೆ. ನಿಮ್ಮ ಅಸಲಿ ಲೈಫ್ ಶುರುವಾಗೋದು ಇಲ್ಲಿಂದ ಹೋದ್ಮೇಲೆ. ಛೋಟಾ ಪ್ಯಾಕೆಟ್ ತರಲೆ ಅಂದ್ಕೊಂಡಿದ್ದೆ ನಾನು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ತಿಳ್ಕೊಂಡಿದ್ಯಾ ಎಂದು ಹೇಳಿದ ಅಜಿತ್. ಎಲ್ಲ ನಮ್ಮ ಅಕ್ಕನ ಸಹವಾಸ ದೋಷ ಎಂದು ನಗ್ತಾಳೆ ಶಿವಿ. ಎಲ್ಲರೂ ಮನೆಗೆ ಬರಬೇಕು ಒಂದಿನ. ಆಮೇಲೆ ಕಾಲೇಜ್ ಬಿಟ್ಟ ಮೇಲೆ ನನ್ನನ್ನು ಮರೆಯೋ ಹಾಗಿಲ್ಲ. ಮರೆತರೂ ನಿಮ್ಮನ್ನು ಹುಡ್ಕೊಂಡು ಬಂದು ಹೊಡಿತೀನಿ. ಅಮ್ಮ ತಾಯಿ, ನಿನ್ನನ್ನು ಮರೆಯುವುದುಂಟೆ ಎಂದು ನಾಟಕೀಯವಾಗಿ ಹೇಳಿದ ಮನೀಶ್. ಅವನ ಮಾತಿಗೆ ಎಲ್ಲರೂ ನಕ್ಕರು. ಅಣ್ಣ ನಿಮ್ಮ ಜೊತೆ ಇನ್ನೊಬ್ರು ಇದ್ರಲ್ವಾ, ಅವರಲ್ಲಿ? ಅವನು ಆದಿತ್, ಅವನಿವತ್ತು ರಜಾ. ಸರಿ ಬಾಯ್, ನಾಳೆ ಸಿಗೋಣ ಎಂದು ಹೇಳಿ ಅಲ್ಲಿಂದ ಹೋಗ್ತಾರೆ. ಶಿವಿ ಹೋಗುವಾಗ ಚರಣ್ ಬರ್ತಾ ಇರ್ತಾನೆ. ಅವಳು ನೋಡಿರುವುದಿಲ್ಲ, ಹಾಗಾಗಿ ಡಿಕ್ಕಿ ಹೊಡಿತಾಳೆ. ಅವಳು ಸಾರಿ ಹೇಳೋ ಮೊದಲೇ ಅವನು ಸಾರಿ ಕೇಳಿ ಹೋಗ್ತಾನೆ. ಅವನು ಮಾತನಾಡಿಸದೆ ಹೋದದ್ದು ಬೇಸರವಾದರೂ ಇದು ಇಬ್ಬರಿಗೂ ಒಳ್ಳೆಯದು ಎಂದು ಮನಸ್ಸಲ್ಲಿ ಅಂದುಕೊಂಡು ಹೋಗ್ತಾಳೆ. ಹಾಗೆ ಆದಷ್ಟು ಬೇಗ ತಾನು ಮತ್ತು ಚರಣ್ನ ಒಂದು ಮಾಡಬೇಕು ಅಂದುಕೊಳ್ತಾಳೆ. ಹೀಗೆ ದಿನಗಳು ಕಳೆಯುತ್ತವೆ. ಅಂದು ಫೇರ್ವೆಲ್ ಡೇ. ಜೂನಿಯರ್ಸ್ ಎಲ್ಲ ಸೇರಿ ಸೀನಿಯರ್ಸ್ಗೋಸ್ಕರ ಕಾಲೇಜ್ ಆಡಿಟೋರಿಯಂನ್ನು ಚೆನ್ನಾಗಿ ಅಲಂಕರಿಸ್ತಾರೆ. ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಸೀನಿಯರ್ಸ್ ಕೆಲವರು ಸ್ಟೇಜ್ ಮೇಲೆ ಬಂದು ಹಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ. ಕೊನೆಗೆ ಒಬ್ಬೊಬ್ಬರಾಗಿ ಬಂದು ತಮ್ಮ ಕಾಲೇಜ್ ಲೈಫ್ನ ಅನುಭವಗಳ ಬಗ್ಗೆ ಹೇಳ್ತಾರೆ. ಆದಿತ್ ಬರ್ತಾನೆ. ಅವನ ಅನುಭವಗಳ ಬಗ್ಗೆ ಹೇಳಲು ಶುರು ಮಾಡ್ತಾನೆ. ನಾನು ಮೊದಲು ಕಾಲೇಜಿಗೆ ಬಂದಾಗ ನನಗೆ ಗೆಳೆಯರು ಅಂತ ಯಾರೂ ಇರಲಿಲ್ಲ. ಹಾಗೆ ನಾನೊಬ್ಬ ಸೈಲೆಂಟ್ ಬಾಯ್ ಅಂದರೂ ತಪ್ಪಿಲ್ಲ. ಸೀನಿಯರ್ಸ್ ರ್ಯಾಗಿಂಗ್ ಮಾಡೋಕ್ಕೆ ಬಂದಿದ್ದರು.
ಅವರು ಕೇಳಿದಕ್ಕೆಲ್ಲ ನನ್ನ ಉತ್ತರ ಬರೀ ನಗು ಮಾತ್ರ. ಕೊನೆಗೆ ಅವರೇ ಸೋತು ಜಾಗ ಖಾಲಿ ಮಾಡಿದರು. ಆಮೇಲೆ ಕ್ಲಾಸಲ್ಲಿ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ಆದರೆ ಆ 4 ಜನ ನನ್ನ ಜೀವನಕ್ಕೆ ಬಂದ ಮೇಲೆ ನನಗೆ ಗೊತ್ತಿಲ್ಲದೆ ನಾನು ಬದಲಾದೆ. ಗೆಳೆತನದ ನಿಜವಾದ ಅರ್ಥ ತಿಳಿಸಿಕೊಟ್ರು. ಹಾಗೆ ಮೊದಲು ಲೆಕ್ಚರರ್ಸ್ ಅಂದರೆ ಭಯ ಆಗ್ತಿತ್ತು. ಆದರೆ ಅವರೆಲ್ಲರೂ ತುಂಬ ಒಳ್ಳೆಯವರು, ತುಂಬ ಫ್ರೆಂಡ್ಲಿ. ಆಮೇಲೆ ನಾನು ಸೀನಿಯರ್ ಆದಮೇಲೆ ಒಂದೇ ಒಂದು ಸಾರಿ ರ್ಯಾಗಿಂಗ್ ಮಾಡಿದ್ದು. ಒಬ್ಬರು ನನ್ನ ಜೀವನಕ್ಕೆ ಬಂದ ಮೇಲೆ ಅದನ್ನು ಬಿಟ್ಟೆ. ಅವರು ನನಗೆ ಜೀವನದ ಬಗ್ಗೆ ಕಲಿಸಿಕೊಟ್ರು. ಒಟ್ಟಿನಲ್ಲಿ ಹೇಳುವುದಾದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ಹಾಗೆ ತುಂಬ ಪಾಠಗಳನ್ನು ಕಲ್ತಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್. ಆದರೆ ನನ್ನ ಜೀವನವನ್ನು ಬದಲಾಯಿಸಿದ ಗೆಳೆಯರಿಗೆ ತುಂಬ ತುಂಬ ಥ್ಯಾಂಕ್ಸ್. ನೀವಿರದೇ ಇದ್ದಿದ್ದರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ ಎಂದು ಹೇಳುವಾಗ ಸೂರಜ್, ಮನೀಶ್, ಅಜಿತ್, ಆರುಷ್ ಎಲ್ಲರೂ ಸ್ಟೇಜಿಗೆ ಹೋಗಿ ಅವನನ್ನು ತಬ್ಬಿಕೊಂಡು ಅಳ್ತಾರೆ. ಎಲ್ಲರೂ ಸೇರಿ ಜಾಲಿ ಡೇಸ್ ಸಿನಿಮಾದ ದೂರ ದೂರ ಹೋದ್ರೂ ಮರೆಯಬೇಡ ಸ್ನೇಹವನ್ನು ಎಂಬ ಹಾಡನ್ನು ಹಾಡ್ತಾರೆ. ನಿವಿಯ ಬಗ್ಗೆ ಆದಿತ್ ಮಾತನಾಡಿದ ಕೂಡಲೇ ಅವಳು ಅಲ್ಲಿಂದ ಹೋಗಿರ್ತಾಳೆ. ಆದಿ ಅವಳನ್ನು ಹುಡುಕಿಕೊಂಡು ಹೋಗ್ತಾನೆ. ಕೊನೆಗೆ ಸಿಗ್ತಾಳೆ. ಅವನು ಅವಳ ಹತ್ರ ಹೋಗಿ, ನಾನು ನಿನ್ನ ಜೊತೆ ಮಾತಾಡಬೇಕು, ಇವತ್ತೇ ಕೊನೆ, ಇನ್ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ಸರಿ, ಏನು ಹೇಳಿ? ನಿನ್ನನ್ನು ಕೆಲವು ದಿನಗಳ ಹಿಂದೆ ಸಂಜೀವಿನಿ ಮಾನಸಿಕ ಆರೋಗ್ಯ ಕೇಂದ್ರ ಅಲ್ಲಿಂದ ಹೋಗೋದು ನೋಡಿದೆ. ಅಲ್ಲಿ ಯಾರನ್ನು ನೋಡೋಕ್ಕೆ ಹೋಗಿದ್ದೆ? ನಿಮಗೆ ಯಾಕದಲ್ಲ, ಅದು ನನ್ನ ಪರ್ಸ್ನಲ್. ಅದು ನಾನು ತಿಳ್ಕೊಳ್ಳೋ ಸಮಯ ಈಗ ಬಂತು ಅಂತ ಅನಿಸೋದಿಲ್ವಾ ನಿನಗೆ? ನಾನು ಇನ್ನು ಮುಂದೆ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಆದರೆ ಅಲ್ಲಿ ಯಾಕೆ ಹೋದೆ ಅದು ನನಗೆ ಗೊತ್ತಾಗಲೇಬೇಕು. ಸರಿ, ಹೇಳ್ತೀನಿ. ನನ್ನ ಬೆಸ್ಟಿ ಮೀರಾಳನ್ನು ನೋಡಲು. ಅವರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ? ಹಾಂ ಹೌದು, ಎಲ್ಲ ಹೇಳ್ತೀನಿ ಇವತ್ತು. ಆದರೆ ಇನ್ನು ಮುಂದೆ ನಾನು ಪ್ರೀತಿಸ್ತೇನೆ ಅನ್ನಬಾರ್ದು. ಹಾಗೆ ಬೇರೆ ಹುಡುಗಿ ಜೊತೆ ಮದುವೆಯಾಗಿ ಸುಖವಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು. ಸಡನ್ನಾಗಿ ಹೀಗೆ ಹೇಳಿದರೆ ಹೇಗೆ? ಮದುವೆ ಬಗ್ಗೆ ಮುಂದೆ ನೋಡೋಣ, ಯೋಚನೆ ಮಾಡ್ತೀನಿ. ನೀವು ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆ ಆಗಲೇಬೇಕು ಹಾಗಂತ ಪ್ರಾಮಿಸ್ ಮಾಡಿ, ಆಮೇಲೆ ನಾನು ಹೇಳೋದು. ಓಕೆ, ಆದರೆ ನಂದೊಂದು ಕಂಡೀಷನ್. ಏನದು? ನಾನು ಮದುವೆ ಆಗೋ ಹುಡುಗಿ ನಿನ್ನ ಆಯ್ಕೆ ಆಗಿರಬೇಕು. ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ಸೊ ನೀನು ತೋರಿಸುವ ಹುಡುಗಿಯನ್ನು ಮದುವೆ ಆಗ್ತೇನೆ. ಓಕೆ ಎಂದು ಮೀರಾ ಬಗ್ಗೆ ಹೇಳಲು ಶುರು ಮಾಡಿದಳು. ಮುಂದುವರಿಯುವುದು